ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಉದ್ಯಮಿ, ಸಮಾಜ ಸೇವಕ ಮತ್ತು ಕಾಂಗ್ರೆಸ್ ಮುಖಂಡ ಗ್ರೇನೆಟ್ ರಾಜಶೇಖರ್ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಉದ್ಯಮಿ, ಸಮಾಜ ಸೇವಕ ಮತ್ತು ಕಾಂಗ್ರೆಸ್ ಮುಖಂಡ ಗ್ರೇನೆಟ್ ರಾಜಶೇಖರ್ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಪುಷ್ಪಗಿರಿ ಶ್ರೀ ಸೋಮಶೇಖರ ಮಹಾಸ್ವಾಮೀಜಿಗಳು ಉದ್ಘಾಟಿಸಿದರು. ನಂತರ ಮಾತನಾಡಿದ ಪುಷ್ಪಗಿರಿ ಶ್ರೀ ಸೋಮಶೇಖರ ಮಹಾಸ್ವಾಮೀಜಿಗಳು, ಸುಮಾರು 40 ವರ್ಷಗಳ ಹಿಂದೆ ಪುಷ್ಪಗಿರಿ ಬೆಟ್ಟದಲ್ಲಿ ಕಲ್ಲು ಒಡೆಯುತ್ತಿರುವ ಸಂದರ್ಭದಲ್ಲಿ ಜನರಿಗೆ ಕುಡಿಯುವ ನೀರನ್ನು ಬಸ್ತಿಹಳ್ಳಿಯಿಂದ ಪುಷ್ಪಗಿರಿ ಬೆಟ್ಟಕ್ಕೆ ಕೊಡದಲ್ಲಿ ಕುಡಿಯುವ ನೀರು ತಂದುಕೊಡುತ್ತಿದ್ದರು. ಆ ಕಾಲಘಟ್ಟದಲ್ಲಿ 1 ರೂಪಾಯಿ 2 ರೂಪಾಯಿ ಕೊಡುತ್ತಿದ್ದರು. ಅಂದು 1 ರೂಪಾಯಿ 2 ರೂಪಾಯಿ ದುಡಿಯುತ್ತಿದ್ದ ರಾಜಣ್ಣ ಇಂದು ಅದೇ ಕಲ್ಲಿನಿಂದ ಉದ್ಯಮವನ್ನು ಆರಂಭಿಸಿ ಸಾಕಷ್ಟು ಅಭಿವೃದ್ಧಿ ಹೊಂದಿ ಬಡವರು, ನಿರಾಶ್ರಿತರಿಗೆ ಮತ್ತು ಅಂಗವಿಕಲರಿಗೆ, ಹಲವಾರು ರೋಗಿಗಳಿಗೆ ತಮ್ಮ ಕೈಲಾದ ಸಹಾಯ ಹಸ್ತ ನೀಡುತ್ತಾ ಸಾವಿರಾರು ಜನರಿಗೆ ಆಶ್ರಯ ನೀಡುತ್ತಿದ್ದಾರೆ ಎಂದರು. ತಾಲೂಕಿನ ಸಾವಿರಾರು ದೇವಾಲಯಗಳಿಗೆ ಗ್ರೇನೆಟ್ ಕಲ್ಲುಗಳನ್ನು ಉಚಿತವಾಗಿ ಸೇವೆಯ ಮುಖಾಂತರ ನೀಡಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಗ್ರೇನೆಟ್ ರಾಜಶೇಖರ್ ಚಿರಪರಿಚಿತರಾಗಿ ಮನೆ ಮಗನಾಗಿದ್ದಾರೆ. ಆದರೆ ಇಂದು ಸೇವೆ ಮಾಡುವಂತವರನ್ನು ಗುರುತಿಸುತ್ತಿರುವುದು ಅತ್ಯಂತ ಕಡಿಮೆ ಆಗುತ್ತಿದೆ. ಒಬ್ಬ ವ್ಯಕ್ತಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದರೆ ಸೇವೆ ಮಾಡುವಂತಹ ವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಉದ್ಯಮಿ, ದಾನಿ ಮತ್ತು ಕಾಂಗ್ರೆಸ್ ಮುಖಂಡ ಗ್ರೇನೆಟ್ ರಾಜಶೇಖರ್, ಹುಟ್ಟುಹಬ್ಬದ ದಿನ ಆಚರಿಸುವ ದಿನ ಮಾಸದಲ್ಲಿ ನಾವು ಜನಿಸಿರಲಿಲ್ಲ. ಆದರೆ ಇಂದು ಸಾವಿರಾರು ಅಭಿಮಾನಿಗಳು ಯಾವುದೇ ಪಕ್ಷಭೇದವಿಲ್ಲದೆ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಪಕ್ಷ ಸೇರಿದಂತೆ ಎಲ್ಲಾ ಪಕ್ಷದವರು ನನಗೆ ಶುಭಾಶಯ ಕೋರಲು ಬಂದಿದ್ದು, ದಾನದಲ್ಲಿ ಶ್ರೇಷ್ಠವಾದ ರಕ್ತದಾನವನ್ನು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದು, ನಿಮ್ಮೆಲ್ಲರ ಸ್ನೇಹ, ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಾಲುಮರದ ತಿಮ್ಮಕ್ಕ, ದತ್ತುಪುತ್ರ ಬಳ್ಳೂರು ಉಮೇಶ್, ತಾಲೂಕಿನಲ್ಲಿ ಕೊಡುಗೆ ದಾನಿ ಎಂದೇ ಪ್ರಖ್ಯಾತಿ ಪಡೆದಿರುವ ಗ್ರೇನೆಟ್ ರಾಜಶೇಖರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ. ತಾಲೂಕಿನ ಸಾವಿರಾರು ದೇವಾಲಯಗಳಿಗೆ, ಮಂದಿರಗಳಿಗೆ ಉಚಿತವಾಗಿ ಗ್ರೇನೆಟ್ ಕಲ್ಲುಗಳನ್ನು ನೀಡುತ್ತಿದ್ದು, ಇವರ ಸೇವೆ ಹೀಗೆಯೇ ಮುಂದುವರೆಯಲಿ. ಬಡವರಿಗೆ, ನಿರಾಶ್ರಿತರಿಗೆ ಹಲವಾರು ಸಹಾಯಗಳನ್ನು ಮಾಡುತ್ತಿರುವ ಉದ್ಯಮಿ, ಕೊಡುಗೈ ದಾನಿ, ಕಾಂಗ್ರೆಸ್ ಮುಖಂಡ ಗ್ರೇನೆಟ್ ರಾಜಶೇಖರ್ ಅವರು ಮುಂದಿನ ದಿನಗಳಲ್ಲಿ ಬೇಲೂರು ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆಯಾದರೆ ಇನ್ನು ಹೆಚ್ಚಿನ ಸೇವೆ ಮಾಡಲಿದ್ದಾರೆ ಎಂದು ಹೇಳಿದರು. ಪುಷ್ಪಗಿರಿ ಗುಡ್ಡದಲ್ಲಿ ಕಲ್ಲು ಹೊಡೆಯಬೇಕಾದಂತಹ ಸಂದರ್ಭದಲ್ಲಿ ಆ ಕಲ್ಲು ಹೊಡೆಯುವಂತವರಿಗೆ ಬಸ್ತಿಹಳ್ಳಿಯಿಂದ ಹಳೆಬೀಡಿನಿಂದ ನೀರನ್ನ ತಗೊಂಡು ಕೊಡ್ತಾ ಇರುವಂಥದ್ದು, ಅದನ್ನು ಸ್ಮರಣೆಯನ್ನು ಮಾಡಬೇಕಾಗಿತ್ತು. ಆ ಒಂದು ಕೊಡ ನೀರನ್ನು ತಗೊಂಡು ಕೊಟ್ಟರೆ ಅವತ್ತಿನ ಕಾಲದಲ್ಲಿ ರಾಜಣ್ಣರಿಗೆ ಸಿಗ್ತಾ ಇರುವಂಥದ್ದು 1 ರೂಪಾಯಿ 2 ರೂಪಾಯಿ. ಇವತ್ತು 1 ರೂಪಾಯಿ 2 ರೂಪಾಯಿಗೆ ದುಡಿದಂಥ ಒಬ್ಬ ರಾಜಣ್ಣ ಸುಮಾರು 40 ವರ್ಷ ನಂತರ ಅದೇ ಕಲ್ಲಿನಿಂದ ಜೀವನವನ್ನು ಮಾಡಿ, ಅದೇ ಕಲ್ಲಿನ ಉದ್ಯಮವನ್ನು ಪ್ರಾರಂಭ ಮಾಡಿ ಇವತ್ತು ಸಾವಿರಾರು ದೇವಸ್ಥಾನಗಳಿಗೆ, ಸಾವಿರಾರು ಜನರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಅಂತಂದರೆ ಬಹುಶಃ ಅದರ ಹಿಂದೆ ಅವರ ಎಷ್ಟು ಹೋರಾಟ, ಎಷ್ಟು ಶ್ರಮ ಇದೆ ಅಂತ ನಾವು ಅದನ್ನು ಕೂಡ ಭಾವಿಸಿಕೊಳ್ಳಬೇಕಾಗುತ್ತೆ. ಶಿಬಿರ ಹಮ್ಮಿಕೊಳ್ಳೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ, ದಾನದಲ್ಲೆಲ್ಲ ದಾನ ಶ್ರೇಷ್ಠ ದಾನ ರಕ್ತದಾನ ಅಂತಾರೆ. ದಾನದಲ್ಲೆಲ್ಲ ದಾನ ಶ್ರೇಷ್ಠ ದಾನ ನೇತ್ರದಾನ ಅಂತಾರೆ. ದಾನದಲ್ಲೆಲ್ಲ ದಾನ ಶ್ರೇಷ್ಠ ದಾನ ಭೂದಾನ ಅಂತಾರೆ. ದಾನದಲ್ಲೆಲ್ಲ ದಾನ ಶ್ರೇಷ್ಠ ದಾನ ಸಂವಿಧಾನ ಅಂತಾರೆ. ದಾನದಲ್ಲೆಲ್ಲ ದಾನ ಶ್ರೇಷ್ಠ ದಾನ ಯಾವುದು? ದೇಶ ಆಯಕ್ಕೋಸ್ಕರ ಜೀವದಾನ ಮಾಡ್ತಾರಲ್ಲ, ಅವ್ರಿಗೆ ಹೊಡೆಯೋ ಒಂದು ಚಪ್ಪಾಳೆ. ದಾನದಲ್ಲೆಲ್ಲ ದಾನ ಶ್ರೇಷ್ಠ ದಾನ ಅಂದರೆ ದೇಶಕ್ಕೋಸ್ಕರ ಹೋರಾಟ ಮಾಡಿ ಜೀವದಾನ ಮಾಡ್ತಾರಲ್ಲ, ಅದು ಶ್ರೇಷ್ಠ ದಾನ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ ಇದಿಷ್ಟೊಂದು ಜನ ಬಂದು ಶುಭ ಕೋರಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಂತ. ಇದೇ ಸಂದರ್ಭದಲ್ಲಿ ಯಶೋಧರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಮಾಜಿ ಸೈನಿಕ, ಲಕ್ಕುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಾಮಾಜಿಕ ಹೋರಾಟಗಾರ ಡಾಕ್ಟರ್ ಶಶಿಧರ್ ಮೌರ್ಯ, ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷ ಶೋಭಾ ಗಣೇಶ್, ಯುವ ಕಾಂಗ್ರೆಸ್ ಮುಖಂಡ ರಾಕೇಶ್ ಬಿಡಿ, ಕೆಪಿಸಿಸಿ ಸದಸ್ಯ ಹುಲಿಕೆರೆ ರಮೇಶ್, ಸಾಮಾಜಿಕ ಹೋರಾಟಗಾರ ಗೋವಿನಹಳ್ಳಿ ರವಿ, ವೀರಶೈವ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಮದನ್ ಬಳ್ಳೂರು, ಕೆಂಡೇಹಳ್ಳಿ ಚೇತನ್, ಧನ್ಪಾಲ್, ಹೊಯ್ಸಳ ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು, ತೀರ್ಥಕುಮಾರ್, ನೂರ್ ಅಹಮದ್ ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.